ಜೀವನವನ್ನು ಪರಿವರ್ತಿಸುವ ಒಂದು ದೃಷ್ಟಿಕೋನ. ಶುದ್ಧ ಗಾಳಿ, ಪ್ರತಿ ಉಸಿರನ್ನೂ ಮುಕ್ತವಾಗಿ ತೆಗೆದುಕೊಳ್ಳಲು ಅನುಮತಿಸುವ ಹಕ್ಕು. ಕುಟುಂಬದೊಂದಿಗೆ ಕಳೆದ ಪ್ರತಿ ಕ್ಷಣವೂ ಇನ್ನಷ್ಟು ಸುಂದರವಾಗುತ್ತದೆ. ಪ್ರತಿಯೊಂದು ಕನಸು ಭರವಸೆಯೊಂದಿಗೆ ಎತ್ತರಕ್ಕೆ ಹಾರುತ್ತದೆ. ಇಂದು ಮಾತ್ರವಲ್ಲದೆ ಮುಂದಿನ ಪೀಳಿಗೆಗೂ ಹೆಮ್ಮೆಯನ್ನು ಪ್ರೇರೇಪಿಸುವ ಟ್ರಸ್ಟ್. We run so life can leap forward. Let's celebrate. ನಗುತ್ತಿರುವ ಮುಖಗಳು, ಸಂತೋಷದ ಕುಟುಂಬಗಳು ಮತ್ತು ಸಮೃದ್ಧ ಹೊಲಗಳು, ಇವುಗಳೇ ಅಲ್ವೇ ನಮ್ಮ ನಿಜವಾದ ಗುರುತು. ಇದೊಂದಿದ್ರೆ ನಾವೆಲ್ಲರೂ ಇರ್ತೇವೆ. 27 ವರ್ಷಗಳ ಹಿಂದೆ ನಾವು ಪ್ರಾರಂಭಿಸಿದ ಪ್ರಯಾಣವು ಈಗ ಬಹಳವೇ ದೂರ ಸಾಗಿದೆ. ನಾವು ಇತ್ತೀಚೆಗೆ ಸಾಧಿಸಿದ ಒಂದು ಮೈಲಿಗಲ್ಲಿನ ಬಗ್ಗೆ ನಾನು ಮಾತನಾಡಲು ಬಯಸುತ್ತೇನೆ. ಅದುವೇ 10 ಲಕ್ಷ ಗ್ರಾಹಕರು ಜೀವನದಲ್ಲೇ ಬೆಸ್ಟ್ ಡಿಸಿಷನ್ ತಗೊಂಡಿರೋದು. 10 ಲಕ್ಷಕ್ಕೂ ಹೆಚ್ಚು ಜಾನ್ ಡಿಯರ್ ಟ್ರ್ಯಾಕ್ಟರ್ಸ್ ಇವತ್ತು ನಮ್ಮ ರೈತರ ಕನಸುಗಳನ್ನು ನನಸಾಗಿಸುತ್ತಿವೆ. ನನ್ನ ಹೃದಯಪೂರ್ವಕ ಧನ್ಯವಾದಗಳು ಪ್ರತಿಯೊಬ್ಬ ಗ್ರಾಹಕ, ಪ್ರತಿ ರೈತ, ಪ್ರತಿ ಎಂಪ್ಲಾಯಿ, ಪ್ರತಿ ಚಾನೆಲ್ ಪಾರ್ಟ್ನರ್ ಮತ್ತು ಜಾನ್ ಡಿಯರ್ ಇಂಡಿಯಾದಲ್ಲಿರುವ ಆ ಪ್ರತಿಯೊಬ್ಬ ವ್ಯಕ್ತಿಗೆ. ಅವರಿಲ್ಲದೆ ಈ ಪ್ರಯಾಣ ಸಾಧ್ಯವಾಗ್ತಿರಲಿಲ್ಲ. ನಾವು ಇನ್ವೆಸ್ಟ್ ಮತ್ತು ಇನೋವೇಷನ್ ಮಾಡ್ತಾನೆ ಇರ್ತೀವಿ. ಯಾಕಂದ್ರೆ ರೈತರ ತೊಂದರೆಗಳಿಗೆ ಪರಿಹಾರ ಬೇಕು ಅಂತ, ಅವರ ಪ್ರೊಡಕ್ಟಿವಿಟಿ ಹೆಚ್ಚಾಗಲಿ ಅಂತ, ಅವರಿಗೆ ತಮ್ಮ ಶ್ರಮಕ್ಕೆ ಒಳ್ಳೆ ರೆಮ್ಯುನರೇಷನ್ ಸಿಗಲಿ ಅಂತ. ನಾವು ನಮ್ಮ ರೈತರ ಪ್ರೊಡಕ್ಟಿವಿಟಿ ಹೆಚ್ಚಾಗಲಿ ಅಂತ ಎಷ್ಟು ಸೀರಿಯಸ್ ಆಗಿದ್ದೀವೋ ಅಷ್ಟೇ ಅವರ ಸೇಫ್ಟಿ ಮತ್ತು ಕಂಫರ್ಟ್ನ ಕುರಿತಾಗಿಯೂ ಕಮಿಟೆಡ್ ಆಗಿದ್ದೀವಿ. ಇದರಿಂದಲೇ ನಾವು ನಮ್ಮ ಮೆಷಿನ್ಗಳಲ್ಲಿ ಬಹಳ ಸೇಫ್ಟಿ ಫೀಚರ್ಸ್ ಕೊಟ್ಟಿದ್ದೀವಿ. ಉದಾಹರಣೆಗೆ ROPS, ಫಿಂಗರ್ ಗಾರ್ಡ್, PTO ಶೀಲ್ಡ್, ಆಂಟಿ ಸ್ಕಿಡ್ ರಬ್ಬರ್ ಮ್ಯಾಟ್, ನ್ಯೂಟ್ರಲ್ ಸ್ಟಾರ್ಟ್ ಸೇಫ್ಟಿ ಸ್ವಿಚ್ ಇತ್ಯಾದಿ. ಮತ್ತೆ ಅವರ ಕಂಫರ್ಟ್ ಗಮನದಲ್ಲಿಟ್ಕೊಂಡು ಬೆಸ್ಟ್ ಇನ್ ಕ್ಲಾಸ್ AC ಕ್ಯಾಬಿನ್ ಪ್ರೊವೈಡ್ ಮಾಡಿದ್ದೀವಿ. ನಮಗ್ ಗೊತ್ತು ಜಾನ್ ಡಿಯರ್ ಮೆಷಿನ್ ಯೂಸರ್ಸ್ ಇವತ್ತಿನ ಮಾಡರ್ನ್ ಮತ್ತು ಫಾರ್ವರ್ಡ್ ಲುಕಿಂಗ್ ಗ್ರಾಹಕರು ಅಂತ. ಇವರಿಗೆ ಇವರ ಮೆಷಿನ್ಸ್ ಕೂಡ ಸ್ಟೈಲಿಶ್ ಮತ್ತೆ ಮಾಡರ್ನ್ ಆಗಿರಬೇಕು. ಇದರಿಂದಲೇ ನಾವು ನಮ್ಮ ಪ್ರಾಡಕ್ಟ್ಗಳನ್ನ ಹೊಸ ಮತ್ತು ಮಾಡರ್ನ್ ಲುಕ್ಸ್ ನಲ್ಲಿ ಕೊಡ್ತಾ ಇದ್ದೇವೆ. ಅದು ನಮ್ಮ ಕಸ್ಟಮರ್ಗಳನ್ನ ಪರ್ಸನಾಲಿಟಿಗೂ ಹೊಂದ್ಕೊಳ್ಳುತ್ತೆ. ನೀವೀಗ ನಮ್ಮ ಜೊತೆಯಲ್ಲಿಯೇ ಇರಿ, ಯಾಕಂದ್ರೆ ನಾವು ಮುಂದುವರಿಸ್ತಾ ನಾನು ಪ್ರಭಾತ್ ಸಕ್ಸೇನಾ ಸ್ವಾಗತಿಸುತ್ತಿದ್ದೇನೆ ಪವರ್ ಅಂಡ್ ಟೆಕ್ನಾಲಜಿ 7.0ನ ಇನ್ನೊಂದು ಅದ್ಭುತವಾದ ಎಪಿಸೋಡ್ಗೆ. ನಾವು ನಿಮಗೆ ಕೊಡೋ ಭರವಸೆ ಏನಂದ್ರೆ ನಾವು ಭಾರತಕ್ಕೆ ವರ್ಲ್ಡ್ ಕ್ಲಾಸ್ ಟೆಕ್ನಾಲಜಿ ತರ್ತಾನೆ ಇರ್ತೀವಿ ಅಂತ. ಮತ್ತಿದು ಹೇಗೆ ಪ್ರಾರಂಭ ಆಯಿತು ಅಂದ್ರೆ ಪವರ್ ಸ್ಟೇರಿಂಗ್, ಆಯಿಲ್ ಇಮರ್ಸ್ ಡಿಸ್ಕ್ ಬ್ರೇಕ್ಸ್, ಪ್ಲಾನೆಟರಿ ಗೇರ್ ಸಿಸ್ಟಮ್ನಂತಹ ಫೀಚರ್ಗಳನ್ನ ತಗೊಂಡು ಬರೋದ್ರ ಮೂಲಕ, ಹಾಗೆ ಮುಂದೆ ಹೋಗಿ 4 ವೀಲ್ ಡ್ರೈವ್, ಪರ್ಮಾ ಕ್ಲಚ್, ರಿವರ್ಸಿಬಲ್ ಫ್ಯಾನ್, ಆಟೋ ಟ್ರ್ಯಾಕ್, ಕನೆಕ್ಟಿವಿಟಿ ಸೊಲ್ಯೂಷನ್ಸ್, ಇನ್ನಷ್ಟು ಮಾಡರ್ನ್ ಟೆಕ್ನಾಲಜಿ ತರೋದ್ರ ಮೂಲಕ ಇದೇ ಪ್ರಯಾಣವನ್ನು ಮುಂದುವರಿಸ್ತಾ ಇವಾಗ ಪ್ರಸ್ತುತಪಡಿಸ್ತಿದೀವಿ ನಮ್ಮ ಪ್ರಾಡಕ್ಟ್ಸ್ನ ಇನ್ನಷ್ಟು ಹೊಸ ಫೀಚರ್ಸ್. ಹಿಂದಿನ ವರ್ಷ ಪವರ್ ಅಂಡ್ ಟೆಕ್ನಾಲಜಿ 6.0ನಲ್ಲಿ ನಾವು 5042D ಗೇರ್ ಪ್ರೋ ಮಾಡೆಲ್ಸ್ನ ಲಾಂಚ್ ಮಾಡಿದ್ವಿ. ನಮಗೆ ಇದನ್ನು ಹೇಳೋದಕ್ಕೇನೆ ತುಂಬಾ ಸಂತೋಷ ಆಗ್ತಿದೆ. ಈ ನಮ್ಮ 5042D ಗೇರ್ ಪ್ರೋ ಟ್ರ್ಯಾಕ್ಟರ್ಸ್ ಗ್ರಾಹಕರಲ್ಲಿ ಬಹಳವೇ ಬೇಗ ಪ್ರಚಲಿತವಾಗಿದೆ ಅನ್ನೋದು. ಇವುಗಳ ಇಷ್ಟೊಂದು ಒಳ್ಳೆಯ ಪರ್ಫಾರ್ಮೆನ್ಸ್ ನೋಡಿ ನಮ್ಮ ಗ್ರಾಹಕರ ಬೇಡಿಕೆ ಏನಿತ್ತಂದ್ರೆ ಈ 5105 40 HP ಮಾಡೆಲ್ನಲ್ಲಿ ಕೂಡ ಜಾಸ್ತಿ ಗೇರ್ ಸ್ಪೀಡ್ಸ್ ಬೇಕು ಅನ್ನೋದು, ಮತ್ತು ಈ ಟೆಕ್ನಾಲಜಿ 5105ನಲ್ಲೂ ಕೂಡ ಇಂಟ್ರೊಡ್ಯೂಸ್ ಮಾಡಬೇಕು ಅನ್ನೋದು. ಈ ಪ್ರತಿಕ್ರಿಯೆಯನ್ನ ನಾವು ನೋಡಿಕೊಂಡು ಈಗ ನಾವು ತಂದಿದ್ದೇವೆ ಹೊಸ ಗೇರ್ ಪ್ರೋ 5105 2 ವೀಲ್ ಡ್ರೈವ್ ಮತ್ತೆ 5105 4 ವೀಲ್ ಡ್ರೈವ್ ಟ್ರ್ಯಾಕ್ಟರ್ಸ್. ಜಾಸ್ತಿ ಗೇರ್ ಸ್ಪೀಡ್ಸ್ ಇದೆ ಅಂತಂದ್ರೆ
ನೀವು ನಿಮ್ಮ ಕೆಲಸಕ್ಕೆ ಅನುಗುಣವಾಗಿ ಸರಿಯಾದ ಸ್ಪೀಡನ್ನ ಆಪ್ಟ್ ಮಾಡ್ಬೋದು. ಅದು ಭೂಮಿಯನ್ನ ಚೆನ್ನಾಗಿ ಉಳುಮೆ ಮಾಡೋದಿರ್ಬೋದು, ಬೀಜವನ್ನು ಬಿತ್ತನೆ ಮಾಡೋದಿರ್ಬೋದು, ಅಥವಾ ಭೂಮಿ ತಯಾರು ಮಾಡೋದಿರ್ಬೋದು. ಈ ಹೊಸ ಮಾಡೆಲ್ನಲ್ಲಿ ನಿಮಗೆ ಸಿಗತ್ತೆ ಹೊಸ ಸ್ಟೈಲಿಶ್ ಸ್ಟೇರಿಂಗ್ ವೀಲ್, ಆಂಟಿ ಸ್ಲಿಪ್ ರಬ್ಬರ್ ಫ್ಲೋರ್ ಮ್ಯಾಟ್ ಮತ್ತು ಒಂದು ಹೊಸ ಆರಾಮದಾಯಕ ಸೀಟ್. ಇದು ಬರೀ ಟ್ರ್ಯಾಕ್ಟರ್ಗೆ ಮಾಡರ್ನ್ ಲುಕ್ ನೀಡೋದು ಮಾತ್ರ ಅಲ್ಲ, ಬದಲಾಗಿ ಆಪರೇಟರ್ಗೆ ಈ ಟ್ರ್ಯಾಕ್ಟರ್ ಆಪರೇಷನ್ ಅನ್ನ ಮತ್ತಷ್ಟು ಅನುಕೂಲವಾಗಿ ಮಾಡಿಕೊಡುತ್ತೆ. ಇನ್ನೊಂದು ವಿಶೇಷ ಮಾತು, 500 ಗಂಟೆಯ ಸರ್ವಿಸ್ ಇಂಟರ್ವಲ್. ಅದು ಇವತ್ತು ನಮ್ಮ 5050D, 5045D ಮತ್ತು 5042D ಮಾಡೆಲ್ನಲ್ಲಿ ಲಭ್ಯವಿದೆ. ಈಗ ಅದೇ 500 ಗಂಟೆಯ ಸರ್ವಿಸ್ ಇಂಟರ್ವಲ್ ಹೊಸದಾಗಿ ಲಾಂಚ್ ಮಾಡಲಾಗ್ತಿರೋ 5105 12x4 ಗಿಯರ್ ಪ್ರೋ ಮತ್ತೆ 5105 8x4 ಸೀರೀಸ್ ಟ್ರ್ಯಾಕ್ಟರ್ನಲ್ಲೂ ಕೂಡ ಲಭ್ಯವಾಗಿರುತ್ತೆ. ಅಂದ್ರೆ ಕಮ್ಮಿ ಮೇಂಟೆನೆನ್ಸ್ ಕಾಸ್ಟ್, ಕಮ್ಮಿ ಡೌನ್ ಟೈಮ್ ಮತ್ತೆ ಜಾಸ್ತಿ ಲಭ್ಯತೆ ಭೂಮಿಲಿ ಕೆಲಸ ಮಾಡೋದಕ್ಕೆ. ಇದರಿಂದ ನಿಮ್ಮ ಆಪರೇಷನಲ್ ಎಫಿಷಿಯನ್ಸಿ ಅನ್ನೋದು ಹೆಚ್ಚಾಗತ್ತೆ ಮತ್ತೆ ಟ್ರ್ಯಾಕ್ಟರ್ನ ಆಪರೇಷನ್ ಕಾಸ್ಟ್ ಕಮ್ಮಿ ಆಗತ್ತೆ. ಗಿಯರ್ ಪ್ರೋ 5105 ಬಹಳಷ್ಟು ರೀತಿಯ ಕೃಷಿ ಕಾರ್ಯಗಳಿಗೆ ಉಪಯುಕ್ತವಾಗಿ ಇದೆ. ಉದಾಹರಣೆಗೆ MB ಪ್ಲೋ, ರೋಟರಿ ಟಿಲ್ಲರ್, ಸೀಡ್ ಡ್ರಿಲ್, ಪ್ಲಾಂಟರ್ ಮತ್ತೆ ಅಗ್ರಿಕಲ್ಚರ್ ಹಾಲೇಜ್. ಸೊ ತಯಾರಾಗಿದ್ದೀರಾ ಅಲ್ವಾ? ಇಂಥ ಒಂದು ಅದ್ಭುತವಾದ ಟ್ರ್ಯಾಕ್ಟರ್ ಕೊಳ್ಳೋದಕ್ಕೆ. ಅದಾಗಿದೆ ಸ್ಟೈಲ್, ಪರ್ಫಾರ್ಮೆನ್ಸ್ ಮತ್ತು ಎಫಿಷಿಯನ್ಸಿಯ ಅದ್ಭುತವಾದ ಕಾಂಬಿನೇಷನ್. ನಿಮಗೆ ತಿಳಿದಿರುವಂತೆ ನಾವು ನಮ್ಮ ಪವರ್ ಅಂಡ್ ಟೆಕ್ನಾಲಜಿ 5.0 ಸರಣಿಯಲ್ಲಿ 5E ಪವರ್ ಟೆಕ್ ಟ್ರ್ಯಾಕ್ಟರ್ಸ್ಗಳಲ್ಲಿ ಕ್ರೀಪರ್ ಸ್ಪೀಡ್ಸ್ ಲಾಂಚ್ ಮಾಡಿದ್ವಿ. ಈ ಬಾರಿ ನಾವು 5210 4 ವೀಲ್ ಡ್ರೈವ್ ಟ್ರ್ಯಾಕ್ಟರ್ಗಳಿಗೂ ಕ್ರೀಪರ್ ಸ್ಪೀಡ್ಸ್ ತರ್ತಿದ್ದೇವೆ. ಇದರಿಂದ ನಮಗ್ ಸಿಗತ್ತೆ 0.38 ರಿಂದ 0.8 km/h ನಂತೆ ಅಲ್ಟ್ರಾ ಲೋ ಸ್ಪೀಡ್ ದೊರೆಯುತ್ತದೆ. ಈ ಸ್ಪೀಡ್ಸ್ ವೆಜಿಟಬಲ್ ಪ್ಲಾಂಟಿಂಗ್, ಬನಾನಾ ಮಲ್ಚಿಂಗ್, ಟ್ರೆಂಚ್ ಡಿಗಿಂಗ್, ಮೊಲಾಸಸ್ ಮಿಕ್ಸಿಂಗ್ ನಂತಹ ಅಪ್ಲಿಕೇಶನ್ಗಳಲ್ಲಿ ತುಂಬಾ ಉಪಯೋಗಕ್ಕೆ ಬರುತ್ತೆ. ಇನ್ನೊಂದು ಸಂತೋಷದ ಸುದ್ದಿ ಏನಂದ್ರೆ, ಈಗ 5210 ಟ್ರ್ಯಾಕ್ಟರ್ಗಳಲ್ಲೂ 500 ಗಂಟೆಗಳ ಸರ್ವಿಸ್ ಇಂಟರ್ವಲ್ ಸಿಗತ್ತೆ. ಅಂದರೆ ಮತ್ತೆ ಮತ್ತೆ ನೀವು ಸರ್ವಿಸ್ಗೆ ಹೋಗೋ ಅವಶ್ಯಕತೆ ಇರೋದಿಲ್ಲ. ಜೊತೆಗೆ ಆಪರೇಟರ್ನ ಅನುಕೂಲಕ್ಕಾಗಿ ಆರಾಮದಾಯಕ ಸೀಟ್ಗಳನ್ನು ಅಳವಡಿಸಲಾಗಿದೆ. ಬನ್ನಿ, ಈಗ ನಾವು ಒಂದು ವಿಶೇಷವಾದಂತಹ ಟ್ರ್ಯಾಕ್ಟರ್ ಬಗ್ಗೆ ಮಾತಾಡೋಣ. ಅದು ವರ್ಸಟೈಲ್ ಆಗಿದೆ ಮತ್ತೆ ಕಾಸ್ಟ್ ಎಫೆಕ್ಟಿವ್ ಫಾರ್ಮಿಂಗ್ಗೆ ಕೂಡ ಅನುಕೂಲವಾಗುತ್ತೆ. ಹೌದು, ನಾನ್ ಮಾತಾಡ್ತಿರೋದು ಜಾನ್ ಡಿಯರ್ನ 5405 ಪವರ್ ಟೆಕ್ ಟ್ರ್ಯಾಕ್ಟರ್ಗಳ ಬಗ್ಗೆ. ಇದರಲ್ಲಿ ಈಗ ಕೊಡಲಾಗಿದೆ ಸಿಂಗಲ್ ಪರ್ಮಾ ಕ್ಲಚ್ ಮತ್ತು ರಿವರ್ಸ್ PTOದರ ಕಾಂಬಿನೇಷನ್. ಪರ್ಮಾ ಕ್ಲಚ್ ಒಂದು ವೆಟ್ ಕ್ಲಚ್ ಟೆಕ್ನಾಲಜಿ ಆಗಿದೆ. ಇದರಲ್ಲಿ ಕ್ಲಚ್ ಪ್ಲೇಟ್ ಎಣ್ಣೆಯಲ್ಲಿ ಮುಳುಗಿರೋದ್ರಿಂದ ಇದರಲ್ಲಿ ಸವೆತ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಆಗುತ್ತೆ. ಮೇಂಟೆನೆನ್ಸ್ನ ಖರ್ಚು ಕಡಿಮೆ ಆಗತ್ತೆ ಮತ್ತೆ ಕ್ಲಚ್ ಪ್ಲೇಟ್ಸ್ನ ಲೈಫ್ ಹೆಚ್ಚಾಗುತ್ತೆ. ನಿಮಗಿದು ಗೊತ್ತೇ ಇದೆ, ನಮ್ಮ ಜಾನ್ ಡಿಯರ್ ಕಂಪನಿ ಮಾತ್ರನೇ ಪರ್ಮಾ ಕ್ಲಚ್ ಮೇಲೆ 5000 ಗಂಟೆ ಅಥವಾ 5 ವರ್ಷಗಳ ವಾರಂಟಿ ಕೊಡುವಂಥದ್ದು. ಮತ್ತು ರಿವರ್ಸ್ PTO ಇರುವುದರಿಂದ ಟ್ರ್ಯಾಕ್ಟರ್ ಬೇರೆ ಬೇರೆ ವಿಶೇಷ ಅಪ್ಲಿಕೇಶನ್ಸ್, ಪೋಸ್ಟ್ ಹೋಲ್ ಡಿಗರ್ ಇರಬಹುದು, ಹಾಗೆ ರೋಟರಿ ಟಿಲ್ಲರ್ ಇತ್ಯಾದಿಗಳಿಗೆ ಉಪಯುಕ್ತವಾಗಿದೆ. ರಿವರ್ಸ್ PTO ಇರೋದ್ರಿಂದ ಕೆಲಸ ಮಾಡೋದಿಕ್ಕೆ ಇನ್ನಷ್ಟು ಹೆಚ್ಚು ಸುಲಭವಾಗುತ್ತೆ. ಇದರಿಂದ ನೀವು ಇಂಪ್ಲಿಮೆಂಟ್ನ ಡೈರೆಕ್ಷನ್ ಅನ್ನು ಸೇಫ್ಲಿ ರಿವರ್ಸ್ ಮಾಡಬಹುದು. ಇದು ಯಾವಾಗ ಚೆನ್ನಾಗಿ ಕೆಲಸಕ್ಕೆ ಬರುತ್ತೆ ಅಂದ್ರೆ, ನಾವು ಬ್ಲಾಕೇಜ್ ಕ್ಲಿಯರ್ ಮಾಡಬೇಕಾದಾಗ. ಇದರಿಂದ ಫೀಲ್ಡ್ ಆಪರೇಷನ್ ಅಲ್ಲಿ ಅಪ್ ಟೈಮ್ ಹೆಚ್ಚಾಗುತ್ತೆ ಮತ್ತೆ ಮೆಷಿನ್ ಯಾವುದೂ ಅಡೆತಡೆ ಇಲ್ಲದೆ ಚೆನ್ನಾಗಿ ಕೆಲಸ ಮಾಡುತ್ತೆ. ನಿಮ್ಮ ಅಪ್ಲಿಕೇಶನ್ ಸ್ಪೆಸಿಫಿಕ್ ನೀಡ್ಗಳನ್ನು ಗಮನದಲ್ಲಿಟ್ಕೊಂಡು ನಾವು ತಂದಿದ್ದೇವೆ ಪವರ್ ಟೆಕ್ 5405 ಟ್ರ್ಯಾಕ್ಟರ್ಗಳಲ್ಲಿ ಇನ್ನೊಂದು ಕಾಂಬಿನೇಷನ್. ಅದುವೇ ಪರ್ಮಾ ಕ್ಲಚ್ ಮತ್ತು ಸ್ಲೋ ಸ್ಪೀಡ್ಗಳ ಆಪ್ಷನ್. ಈ ಸ್ಲೋ ಸ್ಪೀಡ್ ವೇರಿಯಂಟ್ಗಳಲ್ಲಿ ಸ್ಪೀಡನ್ನ ಯಾವ ತರ ಆಪ್ಟಿಮೈಸ್ ಮಾಡಿದ್ದಾರೆ ಅಂದ್ರೆ, ಅತಿ ಕಡಿಮೆ ಸ್ಪೀಡ್ 1.4 km/h ಅಂತೆ ಶುರುವಾಗುತ್ತೆ. ಅದು ಸಾಯಿಲ್ ಪಲ್ವರೈಸೇಷನ್ ಕ್ವಾಲಿಟಿಯನ್ನು ಸುಧಾರಿಸುತ್ತೆ. ಇನ್ನಷ್ಟು ವಿಶೇಷ ಅಪ್ಲಿಕೇಶನ್ ಅಂದ್ರೆ ಸ್ಟ್ರಾ ರೀಪರ್ಗಳಿಗೆ ತುಂಬಾ ಉಪಯುಕ್ತವಾಗಿದೆ. ಇನ್ನೊಂದು ಅಪ್ಲಿಕೇಶನ್ ಇದೆ, ಅದರಲ್ಲಿ ಈ ಫೀಚರ್ನ ಕಾಂಬಿನೇಷನ್ ತುಂಬಾ ಉಪಯೋಗಕ್ಕೆ ಬರುತ್ತೆ. ಅದುವೇ ಸೂಪರ್ ಸೀಡರ್. ಈ ಅಪ್ಲಿಕೇಶನ್ ಅಲ್ಲಿ ಗ್ರೌಂಡ್ ಸ್ಪೀಡ್ ಬಹಳ ನಿಖರವಾಗಿರಬೇಕಾಗತ್ತೆ ಮತ್ತು PTO ಪರ್ಫಾರ್ಮೆನ್ಸ್ ಕನ್ಸಿಸ್ಟೆಂಟ್ ಆಗಿರಬೇಕಾಗತ್ತೆ. ಯಾಕಂದ್ರೆ ರೆಸಿಡ್ಯೂ ಮ್ಯಾನೇಜ್ಮೆಂಟ್ ಮತ್ತೆ ಸೀಡ್ ಪ್ಲೇಸ್ಮೆಂಟ್ ಚೆನ್ನಾಗಿ ಆಗಬೇಕು ಅಂತ. ಇದರಿಂದ ಜರ್ಮಿನೇಷನ್ ಚೆನ್ನಾಗಾಗತ್ತೆ ಮತ್ತೆ ಇಳುವರಿ ಹೆಚ್ಚಾಗತ್ತೆ. ನೀವು ನೋಡಿರಬಹುದು, ಪವರ್ ಅಂಡ್ ಟೆಕ್ನಾಲಜಿ 3.0 ಕಾರ್ಯಕ್ರಮದಲ್ಲಿ ನಾವು AC ಕ್ಯಾಬ್ನೊಂದಿಗೆ
ಟ್ರೆಮ್ ಸ್ಟೇಜ್ 4 ಟ್ರ್ಯಾಕ್ಟರ್ಗಳನ್ನು ಬಿಡುಗಡೆ ಮಾಡಿದ್ದೇವೆ. ಮತ್ತಿಂದು ಅದೇ ಆರಾಮದಾಯಕ ಮತ್ತು ಅನುಕೂಲಕರ ಎಸಿ ಕ್ಯಾಬ್ ಅನ್ನು ಟಿಎಂಸಿ ಆಗಿರೋ ಟ್ರ್ಯಾಕ್ಟರ್ ಮೌಂಟೆಡ್ ಕಂಬೈನ್ ಹಾರ್ವೆಸ್ಟರ್ನಲ್ಲೂ ಅಳವಡಿಸಬಹುದು. ಟಿಎಂಸಿ ಅನ್ವಯಿಕೆಗಳಲ್ಲಿ ಕೆಲಸ ಮಾಡುವಾಗ ನಿರ್ವಾಹಕರು ಶಾಖ, ಮಾಲಿನ್ಯ ಮತ್ತು ಧೂಳಿನಂತಹ ಹಾನಿಕಾರಕ ಪರಿಸ್ಥಿತಿಗಳನ್ನು ಎದುರಿಸುತ್ತಾರೆ. ಆದರೆ ಟಿಎಂಸಿ ಟ್ರ್ಯಾಕ್ಟರ್ನಲ್ಲಿ ಎಸಿ ಕ್ಯಾಬ್ ಅಳವಡಿಸೋದ್ರಿಂದ ಅವರ ಕೆಲಸ ಸುಲಭ ಮತ್ತು ಹೆಚ್ಚು ಆರಾಮದಾಯಕವಾಗಿ ಆಗುತ್ತೆ. ನಾವು ಈ ಟ್ರ್ಯಾಕ್ಟರ್ಗಳಲ್ಲಿ ಜೆಡಿ ಲಿಂಕ್ ಸಂಪರ್ಕ ಪರಿಹಾರವನ್ನು ಸಹ ತರ್ತಿದ್ದೇವೆ. ಈಗ ಇದಕ್ಕೆ ಕೆಲವು ಹೊಸ ವೈಶಿಷ್ಟ್ಯಗಳನ್ನು ಸೇರಿಸಲಾಗಿದೆ. ಇವುಗಳಲ್ಲಿ ನೈಜ ಸಮಯದ ಪಿಟಿಒ ಕಾರ್ಯಾಚರಣೆಯ ಸ್ಥಿತಿ ಮತ್ತು ಒಟ್ಟು ಪಿಟಿಒ ಗಂಟೆಗಳ ವರದಿ ಸೇರಿವೆ. ಇದು ಗುತ್ತಿಗೆದಾರರು ಎಲ್ಲಿಂದಲಾದರೂ ಟ್ರ್ಯಾಕ್ಟರ್ ಬಳಕೆಯನ್ನು ಮೇಲ್ವಿಚಾರಣೆ ಮಾಡಲು ಅನುವು ಮಾಡಿಕೊಡುತ್ತೆ. ಅವರು ಪಿಟಿಒ ಮತ್ತು ಪಿಟಿಒ ಅಲ್ಲದ ಕಾರ್ಯಾಚರಣೆಯ ಸಮಯವನ್ನು ಸರಿಯಾಗಿ ಟ್ರ್ಯಾಕ್ ಮಾಡಬಹುದು ಮತ್ತು ಗ್ರಾಹಕರಿಗೆ ನಿಜವಾದ ಬಳಕೆಯ ಆಧಾರದ ಮೇಲೆ ಬಿಲ್ಗಳನ್ನು ಸಂಪೂರ್ಣ ಪಾರದರ್ಶಕ ರೀತಿಯಲ್ಲಿ ನೀಡಬಹುದು. ಕೃಷಿಯ ವಿಕಸನಗೊಳ್ತಿರೋ ಸ್ವರೂಪ ಮತ್ತು ಹೊಸ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳುವ ನಿಮ್ಮ ಬಯಕೆ ಯಾವಾಗಲೂ ನಿಮಗಾಗಿ ಹೊಸ ಮತ್ತು ಉತ್ತಮವಾದದ್ದನ್ನು ತರಲು ನಮಗೆ ಸ್ಫೂರ್ತಿ ನೀಡುತ್ತೆ. ಹಾಗಾದರೆ ಈಗ ನಾವು ಇಂದು ಪ್ರಸ್ತುತಪಡಿಸುತ್ತಿರುವ ಕೆಲವು ಹೊಸ ತಂತ್ರಜ್ಞಾನಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತೇನೆ. ಈ ತಂತ್ರಜ್ಞಾನಗಳು ನಿಮ್ಮ ಕೃಷಿ ಕಾರ್ಯಗಳನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಮಾಡಲು ಮತ್ತು ಅವುಗಳನ್ನು ಹೆಚ್ಚು ಅನುಕೂಲಕರವಾಗಿಸಲು ಸಹಾಯ ಮಾಡುತ್ತೆ ಅಂತ ನನಗೆ ವಿಶ್ವಾಸ ಇದೆ. ನಿಮಗೆ ತಿಳಿದಿರೋ ಹಾಗೆ ಭಾರತದಲ್ಲಿ ಲಭ್ಯವಿರೋ ಅತ್ಯಂತ ಶಕ್ತಿಶಾಲಿ ಜಾನ್ ಡಿಯರ್ ಟ್ರ್ಯಾಕ್ಟರ್ 5M ಇದು 5130M 130 HP ಟ್ರ್ಯಾಕ್ಟರ್ ಆಗಿದೆ. ಈಗ 5130M ಟ್ರ್ಯಾಕ್ಟರ್ನಲ್ಲಿ ಹೊಸದನ್ನು ಪರಿಚಯಿಸಲಾಗುತ್ತಾ ಇದೆ, ಹೈಡ್ರಾಲಿಕ್ ಟ್ರೇಲರ್ ಬ್ರೇಕ್ ಸಿಸ್ಟಮ್. ಇದರ ಅರ್ಥ 5130M ಟ್ರ್ಯಾಕ್ಟರ್ ಈಗ ಹೈಡ್ರಾಲಿಕ್ ಟ್ರೇಲರ್ ಬ್ರೇಕ್ ಆಯ್ಕೆಯೊಂದಿಗೆ ಲಭ್ಯವಿದೆ. ಹೈಡ್ರಾಲಿಕ್ ಟ್ರೇಲರ್ ಬ್ರೇಕಿಂಗ್ ಸಿಸ್ಟಮ್ ಬ್ರೇಕಿಂಗ್ ಕಾರ್ಯಕ್ಷಮತೆಯನ್ನು ಸುಧಾರಿಸುತ್ತದೆ ಮತ್ತು ದೊಡ್ಡ ಬೇಲರ್ಗಳಂತಹ ಭಾರವಾದ ಟ್ರೇಲರ್ಗಳು ಅಥವಾ ಹೆಚ್ಚಿನ ಉಪಕರಣಗಳನ್ನು ಎಳೆಯುವಾಗ ಹೆಚ್ಚಿನ ಸುರಕ್ಷತೆಯನ್ನು ಅದು ಒದಗಿಸುತ್ತದೆ. ಈ ಕಾರ್ಖಾನೆ ಅಳವಡಿಸಲಾದ ಆಯ್ಕೆಯಲ್ಲಿ ಟ್ರೇಲರ್ ಬ್ರೇಕರ್ಗಳು ಸಕ್ರಿಯಗೊಳಿಸಲು ಟ್ರ್ಯಾಕ್ಟರ್ನ ಹೈಡ್ರಾಲಿಕ್ ಎಣ್ಣೆಯನ್ನು ಬಳಸಲಾಗುತ್ತೆ. ದೊಡ್ಡ ಪ್ರಯೋಜನ ಅಂದರೆ ನೀವು ಟ್ರ್ಯಾಕ್ಟರ್ ಬ್ರೇಕ್ಗಳನ್ನು ಹಾಕಿದಾಗ ಟ್ರೇಲರ್ ಬ್ರೇಕ್ಗಳು ಸಹ ಅದೇ ಸಮಯದಲ್ಲಿ ಮತ್ತು ಅದೇ ಪ್ರಮಾಣದಲ್ಲಿ ಅನ್ವಯಿಸಲ್ಪಡುತ್ತವೆ. ಇದು ಟ್ರ್ಯಾಕ್ಟರ್ ಮತ್ತು ಟ್ರೇಲರ್ ಎರಡರ ಬ್ರೇಕಿಂಗ್ ಅನ್ನು ಸಮತೋಲನದಲ್ಲಿ ಇಡುತ್ತದೆ, ಉತ್ತಮ ನಿಯಂತ್ರಣವನ್ನು ನೀಡುತ್ತದೆ ಮತ್ತು ಭಾರವಾದ ಹೊರಗಳಿದ್ದರೂ ಬ್ರೇಕಿಂಗ್ ದೂರವನ್ನು ಕಡಿಮೆ ಮಾಡುತ್ತದೆ. ಹೈಡ್ರಾಲಿಕ್ ಸಂಬಂಧಿತ ಸಮಸ್ಯೆಗಳನ್ನು ತಡೆಗಟ್ಟಲು ಈ ವ್ಯವಸ್ಥೆಯು ಒತ್ತಡ ಪರಿಹಾರ ಮತ್ತು ಸೋರಿಕೆ ಪತ್ತೆಯಂತಹ ಸುರಕ್ಷತಾ ವೈಶಿಷ್ಟ್ಯಗಳನ್ನು ಒಳಗೊಂಡಿದೆ. ಈ ಎಲ್ಲ ಕೆಲಸಗಳು ಭಾರವಾದ ಹೊರೆ ಕೆಲಸ ಮತ್ತು ಬೇಲಿಂಗ್ನಂತಹ ಅನ್ವಯಿಕೆಗಳ ಸಮಯದಲ್ಲಿ ಆಪರೇಟರ್ ಸುರಕ್ಷತೆಯನ್ನು ಹೆಚ್ಚಿಸುತ್ತೆ. ಹಿಂದಿನ ಪವರ್ ಅಂಡ್ ಟೆಕ್ನಾಲಜಿ ಕಾರ್ಯಕ್ರಮದಲ್ಲಿ ನಾವು ಜಾನ್ ಡೀರ್ 5M ಟ್ರ್ಯಾಕ್ಟರ್ನಲ್ಲಿ ಫ್ರಂಟ್ ಹಿಚ್ ಫ್ರಂಟ್ ಪಿಟಿಒ ವೈಶಿಷ್ಟ್ಯವನ್ನು ಪರಿಚಯಿಸಿದ್ದೇವೆ. ಇಂದು ನಾವು ನೈಜ ಪ್ರಪಂಚದ ಅಪ್ಲಿಕೇಶನ್ ಅನ್ನು ನಿಮಗೆ ತೋರಿಸಲಿದ್ದೇವೆ. ಫ್ರಂಟ್ ಹಿಚ್ ಫ್ರಂಟ್ ಪಿಟಿಒ ಎಂಬುದು ನಿಮಗೆ ಟ್ರ್ಯಾಕ್ಟರ್ನ ಹೆಚ್ಚು ಬಹುಮುಖವಾಗಿಸೋ ತಂತ್ರಜ್ಞಾನ ಆಗಿದೆ. ಫ್ರಂಟ್ ಹಿಚ್ ಫ್ರಂಟ್ ಪಿಟಿಒ ಸಾಮರ್ಥ್ಯದೊಂದಿಗೆ ನೀವು ಒಂದೇ ಸಮಯದಲ್ಲಿ 2 ಉಪಕರಣಗಳನ್ನು ಚಲಾಯಿಸಬಹುದು. ಒಂದು ಮುಂಭಾಗದ ಪಿಟಿಒದಲ್ಲಿ ಮತ್ತು ಇನ್ನೊಂದು ಹಿಂಭಾಗದ ಪಿಟಿಒನಲ್ಲಿ. ಇದು ದಕ್ಷತೆಯನ್ನು ಗುಣಿಸುತ್ತದೆ, ನಿಮ್ಮ ಕಾರ್ಯಾಚರಣೆಯನ್ನು ಹೆಚ್ಚು ವೇಗವಾಗಿ ಮತ್ತು ಹೆಚ್ಚು ಪರಿಣಾಮಕಾರಿಯಾಗಿ ಮಾಡುತ್ತದೆ. ಎಲೆಕ್ಟ್ರೋ ಹೈಡ್ರಾಲಿಕ್ ಫ್ರಂಟ್ ಹಿಚ್ ಕಂಟ್ರೋಲ್ ಮತ್ತು ಭಾರವಾದ ಉಪಕರಣಗಳನ್ನು ಸುಲಭವಾಗಿ ಎತ್ತೋ ಹಾಗೆ ವಿನ್ಯಾಸಗೊಳಿಸಲಾಗಿದೆ. ಬಹುಮುಖ ಅಪ್ಲಿಕೇಶನ್ ಬೆಂಬಲ, ಮುಂಭಾಗದ ಎಸ್ಸಿವಿ ಮತ್ತು 118 HP ಪಿಟಿಒ ಶಕ್ತಿಯೊಂದಿಗೆ ಈ ಟ್ರ್ಯಾಕ್ಟರ್ ವ್ಯಾಪಕ ಶ್ರೇಣಿಯ ಉಪಕರಣಗಳಿಗೆ ಸಂಪೂರ್ಣವಾಗಿ ಸೂಕ್ತವಾಗಿದೆ. ಜಾನ್ ಡೀರ್ 5M ಟ್ರ್ಯಾಕ್ಟರ್ ಕೇವಲ ಒಂದು ಯಂತ್ರವಲ್ಲ, ಇದು ನಿಮ್ಮ ಕೃಷಿಯನ್ನ ಹೊಸ ಎತ್ತರಕ್ಕೆ ಕೊಂಡೊಯ್ಯುವ ವಿಶ್ವಾಸಾರ್ಹ ಪಾಲುದಾರ. ಪ್ರತಿಯೊಂದು ಹೊಸ ತಂತ್ರಜ್ಞಾನದೊಂದಿಗೆ ನಿಮ್ಮ ಭವಿಷ್ಯವನ್ನ ಸಬಲೀಕರಣಗೊಳಿಸುತ್ತದೆ. ಬಟ್ಟಿ ಫಾರ್ಮ್ನ ಬಗ್ಗೆ ನಮ್ಮ ದೇಶದಲ್ಲಿ ಆಲೂಗೆಡ್ಡೆ ಉತ್ಪಾದನೆಯಲ್ಲಿ ಬಹಳ ಹೆಸರಿದೆ. ನಾವು ಜಾನ್ ಡಿಯರ್ನ 5130M
130 HP ಟ್ರ್ಯಾಕ್ಟರ್ ಯಾಕೆ ಖರೀದಿ ಮಾಡಿದ್ವಂದ್ರೆ ನಮ್ಮ ಹೊಲ ಸಾಕಷ್ಟು ದೊಡ್ಡದು. ಹಾಗೆ ನಾವು ಬಹಳಷ್ಟು ವಿಧದ ಬೆಳೆಗಳು, ಅಕ್ಕಿ, ಆಲೂಗೆಡ್ಡೆ ಮತ್ತು ಜೋಳದಂತಹ ಬೆಳೆಯನ್ನ ಬೆಳೆಯೋದ್ರಿಂದ ಅದರಿಂದ ನಾವು ಇಂದಿನ ವೈಜ್ಞಾನಿಕ ಯುಗದಲ್ಲಿ ಭಾರತೀಯ ಕೃಷಿಯನ್ನು ಉತ್ತಮ ಟೆಕ್ನಾಲಜಿಯೊಂದಿಗೆ ಅಭಿವೃದ್ಧಿಪಡಿಸಲು ಅದಕ್ಕಾಗಿ ನಮ್ಮ ಕೊಡುಗೆ ನೀಡಲು ಅಗ್ರೆಸರಾಗಿರ್ತೇವೆ. ಈ ಟ್ರ್ಯಾಕ್ಟರ್ನ ಶಕ್ತಿ ಮತ್ತು ಕ್ಷಮತೆ ನಮಗೆ ಭಾರಿ ಇಂಪ್ಲಿಮೆಂಟ್ಗಳನ್ನ ಉಪಯೋಗಿಸಲು ಸಹಾಯ ಮಾಡುತ್ತೆ. ಉದಾಹರಣೆಗೆ ಫೋರೋ ಪೊಟ್ಯಾಟೊ ಪ್ಲಾಂಟರ್, ರೋಟರಿ ಟಿಲ್ಲರ್, ಪವರ್ ಹ್ಯಾರೋ, ಡಿಸ್ಕ್ ಹ್ಯಾರೋ, ಎಂಬಿಪ್ಲೋ ಇತ್ಯಾದಿಗಳು. ಇದರ ಫ್ರಂಟ್ ಹಿಚ್ ಫ್ರಂಟ್ ಪಿಟಿಒನ ಸಹಾಯದಿಂದ ಟ್ರ್ಯಾಕ್ಟರ್ನ ಮುಂದೆ ಪವರ್ ಹ್ಯಾರೋ ಅಥವಾ ರೋಟರಿ ಟಿಲ್ಲರ್ ಹಾಗೆ ಹಿಂದೆ ಪೊಟ್ಯಾಟೊ ಪ್ಲಾಂಟರ್ನ ಹಾಕೊಂಡ್ಬಿಟ್ಟು 2 ಆಪರೇಷನ್ಸ್ ಒಂದೇ ಸತಿಗೆ ಮಾಡಬಹುದು. ಇದರಿಂದ ಸಮಯ ಮತ್ತೆ ಹಣ ಎರಡರದ್ದು ಉಳಿತಾಯ ಆಗುತ್ತೆ. ಪೀಕ್ ಸೀಸನ್ನಲ್ಲಿ ಸಮಯ ನಮಗೆ ಯಾವಾಗ ಕಮ್ಮಿ ಇರುತ್ತೋ ಅವಾಗಿದ್ರೆ ಹೈಯರ್ ಹಾರ್ಸ್ ಪವರ್ ಮತ್ತೆ ಎಫಿಷಿಯನ್ಸಿಯಿಂದ ನಾವು ಕಡಿಮೆ ಸಮಯದಲ್ಲಿ ಬಹಳಷ್ಟು ಜಾಸ್ತಿ ಕೆಲಸವನ್ನ ಮಾಡಬಹುದು. ಇದು ಲೇಬರ್ನ ಅವಶ್ಯಕತೆಯನ್ನ ಕಮ್ಮಿ ಮಾಡ್ತದೆ ಮತ್ತೆ ಆಪರೇಷನ್ಸ್ ಬೇಗನೆ ಮುಗಿದು ಹೋಗುತ್ತೆ. ಒಟ್ನಲ್ಲಿ ಹೇಳೋದಾದ್ರೆ ಈ ಆಧುನಿಕ ಮತ್ತು ಪವರ್ಫುಲ್ ಟ್ರ್ಯಾಕ್ಟರ್ ನಾವೇನು ಉಪಯೋಗಿಸ್ತಿದ್ದೇವೆ ಇದನ್ನ ನೋಡಿ ನಮಗೆ ಅನ್ನಿಸ್ತಾ ಇದೆ ಈ 130 HP ಟ್ರ್ಯಾಕ್ಟರ್ ನಮ್ಮ ಪ್ರಕಾರ ಒಂದು ಸ್ಮಾರ್ಟ್ ಇನ್ವೆಸ್ಟ್ಮೆಂಟ್ ಆಗಿ ಬಂದಿದೆ. ಲಾರ್ಜ್ ಸ್ಕೇಲ್ನಲ್ಲಿ ನಾವು ಫಾರ್ಮಿಂಗ್ ಮತ್ತೆ ಸೀಡ್ ಪ್ರೊಡಕ್ಷನ್ ಮಾಡ್ತೀವಿ. ಅದರಿಂದ ಈ ಟ್ರ್ಯಾಕ್ಟರ್ ಮೆಕ್ಯನೈಸೇಷನ್ನ ದಿಶೆಯಲ್ಲಿ ಒಂದು ಮಹತ್ವಪೂರ್ಣವಾದ ಹೆಜ್ಜೆಯಾಗಿದೆ. ನಿಜ ಹೇಳಬೇಕಂದ್ರೆ ಜಾನ್ ಡೀರ್ನ 130 HP ಟ್ರ್ಯಾಕ್ಟರ್ ಇದನ್ನು ತಗೊಂಡಿದ್ದು ನಮ್ಮ ಜೀವನದಲ್ಲೇ ಬೆಸ್ಟ್ ಡಿಸಿಷನ್ ಆಗಿ ಹೊರಹೊಮ್ಮಿದೆ. ಇಂದು ಪವರ್ ಅಂಡ್ ಟೆಕ್ನಾಲಜಿನಲ್ಲಿ ನಾವು ಜಾನ್ ಡಿಯರ್ 5405 ಮತ್ತು 5075 ಈ ಟ್ರ್ಯಾಕ್ಟರ್ಗಳಲ್ಲಿ ರೇಡಿಯಲ್ ಟೈರ್ಗಳ ಆಯ್ಕೆಯನ್ನ ಪರಿಚಯಿಸುತ್ತಿದ್ದೇವೆ. ಇದು ಕಾರ್ಯಕ್ಷಮತೆ, ಸೌಕರ್ಯ ಮತ್ತು ಬಾಳಿಕೆ ಮುಂತಾದ 3 ಅಂಶಗಳಲ್ಲಿ ಸುಧಾರಣೆಗಳನ್ನು ತರುತ್ತೆ. ರೇಡಿಯಲ್ ಟೈರ್ಗಳು ಹೊಂದಿಕೊಳ್ಳುವ ಪಕ್ಕದ ಸಾಲಿನೊಂದಿಗೆ ಸುಮಾರು 15-20% ಹೆಚ್ಚಿನ ಸಂಪರ್ಕ ಪ್ರದೇಶವನ್ನು ಸೃಷ್ಟಿಸುತ್ತವೆ. ಇದು ಹೊರೆಯನ್ನು ಸಮವಾಗಿ ವಿಸ್ತರಿಸಲು ಸಹಾಯ ಮಾಡುತ್ತೆ ಮತ್ತು ಉತ್ತಮ ಹಿಡಿತವನ್ನು ಒದಗಿಸುತ್ತೆ. ಪರಿಣಾಮವಾಗಿ ಬಲವಾದ ಎಳೆತ ಮತ್ತು ಹೆಚ್ಚಿನ ಎಳೆಯುವ ಶಕ್ತಿ ದೊರೆಯುತ್ತೆ. ಅವು ಶಾಖದ ಶೇಖರಣೆಯನ್ನು ತಡೆದುಕೊಳ್ಳುತ್ತವೆ. ಇದು ಟೈರಿನ ಜೀವಿತ ಅವಧಿಯನ್ನು ಹೆಚ್ಚಿಸುತ್ತೆ. ಅದರಿಂದ ನಿರ್ವಾಹಕರು ಹೆಚ್ಚು ಗಂಟೆಗಳ ಕಾಲ ಆರಾಮವಾಗಿ ಕೆಲಸ ಮಾಡಬಹುದು. ರೇಡಿಯಲ್ ಟೈರ್ಗಳು ಕಡಿಮೆ ಉರುಳುವಿಕೆ ಪ್ರತಿರೋಧವನ್ನು ಹೊಂದಿರುತ್ತವೆ. ಅಂದರೆ ಟ್ರ್ಯಾಕ್ಟರ್ ಎಳೆಯಲು ಕಡಿಮೆ ಶ್ರಮ ಬೇಕಾಗುತ್ತೆ ಮತ್ತು ಇಂಧನ ಬಳಕೆ ಕಡಿಮೆ ಆಗುತ್ತೆ. ಅವು ಶಾಖದ ಶೇಖರಣೆಯನ್ನ ತಡೆದುಕೊಳ್ಳುತ್ತವೆ. ಇದು ಟೈರಿನ ಜೀವಿತ ಅವಧಿಯನ್ನು ಹೆಚ್ಚಿಸುತ್ತದೆ. ಈ 2 ವೈಶಿಷ್ಟ್ಯಗಳು ಸಾರಿಗೆ, ಹೆಚ್ಚಿನ ವೇಗದ ಕಾರ್ಯಾಚರಣೆಗಳು ಮತ್ತು ಭಾರೀ ಡ್ಯೂಟಿ ಅನ್ವಯಿಕೆಗಳಿಗೆ ವಿಶೇಷವಾಗಿ ಉಪಯುಕ್ತವಾಗಿವೆ. ಇದು ಹೆಚ್ಚಿನ ವೇಗದ ಸಾಗಣೆಯ ಸಮಯದಲ್ಲಿ ಟ್ರ್ಯಾಕ್ಟರ್ ಪುಟಿಯುವುದನ್ನು ಕಡಿಮೆ ಮಾಡುತ್ತದೆ, ಎಳೆತವನ್ನ ಸುಧಾರಿಸುತ್ತದೆ. 5E ಟ್ರ್ಯಾಕ್ಟರ್ಗಳಲ್ಲಿ ನಾವು ಈಗ ಹಿಚ್ ಸಸ್ಪೆನ್ಷನ್ ತಂತ್ರಜ್ಞಾನದ ಆಯ್ಕೆಯನ್ನು ನೀಡುತ್ತೇವೆ. ಈ ತಂತ್ರಜ್ಞಾನವು ಸಾರಿಗೆ ಅಥವಾ ಕೃಷಿಯ ಸಮಯದಲ್ಲಿ ವಿಶೇಷವಾಗಿ ಉಪಯುಕ್ತವಾಗಿದೆ, ಏಕೆಂದರೆ ಇದು ಎಂಬಿ ಫ್ಲೋ ಅಥವಾ ಮೌಂಟೆಡ್ ಡಿಸ್ಕ್ ಹಾರೋನಂತಹ ಭಾರವಾದ ಉಪಕರಣಗಳನ್ನು ಬಳಸುವಾಗ ಉಂಟಾಗುವ ವೈಬ್ರೇಷನ್ ಕಡಿಮೆ ಮಾಡುತ್ತೆ. ಕಡಿಮೆ ವೈಬ್ರೇಷನ್ಗಳಿಂದ ಚಾಲಕನಿಗೆ ಆಯಾಸ ಆಗೋಲ್ಲ ಮತ್ತು ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡಬಹುದು. ಇದು ಹೆಚ್ಚಿನ ವೇಗದ ಸಾಗಣೆಯ ಸಮಯದಲ್ಲಿ ಟ್ರ್ಯಾಕ್ಟರ್ ಪುಟಿಯುವುದನ್ನು ಕಡಿಮೆ ಮಾಡುತ್ತದೆ, ಎಳೆತವನ್ನು ಸುಧಾರಿಸುತ್ತದೆ. ಈ ವ್ಯವಸ್ಥೆಯು ಟ್ರ್ಯಾಕ್ಟರ್ ಮತ್ತು ಉಪಕರಣ ಎರಡರ ಮೇಲಿನ ಒತ್ತಡವನ್ನು ಕಡಿಮೆ ಮಾಡುತ್ತೆ. ಹಿಚ್ ಭಾಗಗಳ ಜೀವಿತಾವಧಿಯನ್ನು ವಿಸ್ತರಿಸಲು ಸಹಾಯ ಮಾಡುತ್ತೆ. ಇಂದಿನ ಸಮಯದಲ್ಲಿ ಭೂಮಿಯ ಸಿದ್ಧತೆಗಾಗಿ ರೈತರಿಗೆ 3-4 ವಿಭಿನ್ನ ಉಪಕರಣಗಳು ಬೇಕಾಗುತ್ತವೆ. ಉದಾಹರಣೆಗೆ ನೇಗಿಲು, ಕಲ್ಟಿವೇಟರ್, ಡಿಸ್ಕ್ ಹ್ಯಾರೋ, ಲೆವೆಲರ್ ಇತ್ಯಾದಿ. ಇದು ರೈತರಿಗೆ ಕೃಷಿ ವೆಚ್ಚವನ್ನು ಹೆಚ್ಚಿಸುತ್ತದೆ ಮತ್ತೆ ಇದು ಹೆಚ್ಚು ಸಮಯ ಕೂಡ ತೆಗೆದುಕೊಳ್ಳುತ್ತೆ. ಮತ್ತು ಪುನರಾವರ್ತಿತ ಟ್ರ್ಯಾಕ್ಟರ್ ಓಡಾಟವು ಮಣ್ಣಿನ ಸಂಕೋಚನಕ್ಕೆ ಕಾರಣವಾಗುತ್ತೆ ಮತ್ತು ಮಣ್ಣಿನ ತೇವಾಂಶವನ್ನು ಕೂಡ ಕಡಿಮೆ ಮಾಡುತ್ತೆ. ಮಣ್ಣಿನ ಸಂಕೋಚನ ಎಂದರೆ ಮಣ್ಣು ಗಟ್ಟಿಯಾಗುತ್ತೆ. ಇದು ಬೇರಿನ ಬೆಳವಣಿಗೆ, ನೀರಿನ ಹೀರಿಕೊಳ್ಳುವಿಕೆ ಮತ್ತು ಬೆಳೆಯ ಇಳುವರಿಯ ಮೇಲೆ ಪರಿಣಾಮ ಬೀರುತ್ತೆ. ಗೋಧಿ, ಅಕ್ಕಿ, ಕಬ್ಬು ಅಥವಾ ಹತ್ತಿಯಂತಹ ಬೆಳೆಗಳಿಗೆ ಬಿತ್ತನೆಯ ಸಮಯ
ಸೀಮಿತ ಆಗಿದ್ರೆ, ಬಿತ್ತನೆ ವಿಳಂಬ ಆದರೆ ಇಳುವರಿ ಕಡಿಮೆಯಾಗುತ್ತದೆ. ಇದಕ್ಕೆ ಪರಿಹಾರ ಏನಂದರೆ ಗ್ರೀನ್ ಸಿಸ್ಟಮ್ ಕಾಂಬಿನೇಷನ್ ಇಂಪ್ಲಿಮೆಂಟ್. ಇದರ ಒಂದೇ ಘಟಕದಲ್ಲಿ ಚಿಸೆಲ್ ಪ್ಲೋ, ಡಿಸ್ಕ್ ಹ್ಯಾರೋ ಮತ್ತು ರೋಲರ್ ಬ್ಯಾಸ್ಕೆಟ್ ಒಟ್ಟಿಗೆ ಸಂಯೋಜಿಸುತ್ತದೆ. ಮತ್ತೆ ಇದನ್ನು ವಿಶೇಷವಾಗಿ ಜಾನ್ ಡಿಯರ್ 57 ಹಾರ್ಸ್ ಪವರ್ MFWD ಟ್ರ್ಯಾಕ್ಟರ್ಗಳು ಮತ್ತು ಇದಕ್ಕಿಂತ ಮೇಲ್ದರ್ಜೆಯ ಟ್ರ್ಯಾಕ್ಟರ್ಗಳಿಗೆ ವಿನ್ಯಾಸ ಮಾಡಲಾಗಿದೆ. ಇದು ಒಂದು ವಿಶಿಷ್ಟವಾದ ಉಪಕರಣ. ಇದರಿಂದ ಅನೇಕ ಪ್ರಯೋಜನಗಳಿವೆ. ಇದರಿಂದ ಭೂಮಿಯ ತಯಾರಿ 1 ಅಥವಾ 2 ಪಾಸ್ಗಳಲ್ಲೇ ಆಗುತ್ತೆ. ಇದರರ್ಥ 3 ಅಥವಾ 4 ಬಾರಿ ಉಳುಮೆ ಮಾಡಬೇಕಾಗಿಲ್ಲ. ಆದ್ದರಿಂದ 20-25% ಸಮಯ ಮತ್ತು 5-10% ಡೀಸೆಲ್ ಉಳಿತಾಯ ಆಗತ್ತೆ. ಕಡಿಮೆ ಮಣ್ಣಿನ ಸಂಕೋಚನದೊಂದಿಗೆ ಬೀಜಗಳಿಗೆ ಉತ್ತಮ ಬೀಜದ ನೆಲ ತಯಾರಾಗುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಬಿತ್ತನೆ ಸಮಯಕ್ಕೆ ಸರಿಯಾಗಿ ಆಗುತ್ತೆ. ಇದು ಬೆಳೆಯ ಇಳುವರಿಯನ್ನು ಸುಧಾರಿಸುತ್ತೆ. ಇದರೊಂದಿಗೆ ಕಡಿಮೆ ಉಪಕರಣಗಳು ಬೇಕಾಗುತ್ತವೆ. ಅಂದರೆ ರೈತರು ಒಟ್ಟಾರೆಯಾಗಿ ಖರೀದಿಗೆ ಕಡಿಮೆ ಖರ್ಚು ಮಾಡ್ತಾರೆ. ಅದು ನಿಜವಾದ ಪ್ರಯೋಜನ ಅಲ್ವೇ? ಬನ್ನಿ ಯೋಚಿಸೋಣ, ಭವಿಷ್ಯದಲ್ಲಿ ಭಾರತದ ರೈತ ಹೇಗೆ ಕೃಷಿ ಮಾಡ್ತಾನಂತ. ಅದು ಯಾವ ಥರ ಅಂದರೆ, ಅವನು ತನ್ನ ಡಿಜಿಟಲ್ ಡಿವೈಸ್ ಇಂದ ಲ್ಯಾಟಿಟ್ಯೂಡ್, ಲಾಂಗಿಟ್ಯೂಡ್ ಮತ್ತೆ ಜಿಯೋ ಪ್ಯಾರಾಮೀಟರ್ಸ್ ನಲ್ಲಿ ಮ್ಯಾಪ್ ಮಾಡೋಂಗಿರಬೇಕು. ಅವರ ಹತ್ರ ಯಾವ ರೀತಿ ಟೆಕ್ನಾಲಜಿ ಅಂದ್ರೆ ಮಣ್ಣಿನ ಬಗ್ಗೆ ಮಾಹಿತಿ, ಹವಾಮಾನದ ನಿಖರವಾದ ಮಾಹಿತಿ ಮತ್ತು ಫಸಲಿನ ಸ್ಥಿತಿ ಹೇಳಂಗಿರ್ಬೇಕು. ರೈತರು ಯಾವ ರೀತಿಯ ಆಧುನಿಕ ಮೆಷಿನ್ಸ್ ಉಪಯೋಗಿಸಬೇಕಂದ್ರೆ ಅದರಲ್ಲಿ ಕನೆಕ್ಟಿವಿಟಿ ಡಿವೈಸಸ್ ಇರಬೇಕು. GPS ಇಂದ ಮೆಷಿನ್ ನ ಮೊಮೆಂಟ್ ಟ್ರ್ಯಾಕ್ ಮಾಡಂತಿರಬೇಕು, ಮೆಷಿನ್ ನ ಅಡ್ವಾನ್ಸ್ ಡಯಾಗ್ನೋಸ್ಟಿಕ್ಸ್ ಮಾಡಂಗಿರಬೇಕು, ಮತ್ತೆ ನೆಕ್ಸ್ಟ್ ಫಾರ್ಮಿಂಗ್ ಸ್ಟೆಪ್ಸ್ ಅನ್ನ ಮೊದಲೇ ಡಿಸೈಡ್ ಮಾಡಂಗಿರಬೇಕು. ಮತ್ತೆ ಇನ್ನೊಂದು ಕಡೆ ನಮ್ಮ ಹತ್ರ ಇನ್ಫಾರ್ಮೇಶನ್ ಇರಬೇಕು. ನೀವು ಎಷ್ಟು ವರ್ಷದಿಂದ ನಮ್ಮ ಕಸ್ಟಮರ್, ನಿಮ್ಮ ಹತ್ರ ನಮ್ಮ ಯಾವ್ಯಾವ ಪ್ರಾಡಕ್ಟ್ಸ್ ಇದೆ ಅನ್ನೋದು, ಇದನ್ನ ನೀವು ಯಾವ ಅಪ್ಲಿಕೇಶನ್ ನಲ್ಲಿ ಯೂಸ್ ಮಾಡ್ತೀರಿ ಅನ್ನೋದು, ಮತ್ತೆ ನೀವು ಯಾವ ಪ್ರೊಡಕ್ಷನ್ ಸಿಸ್ಟಮ್ ಮೇಲೆ ಕೆಲಸ ಮಾಡ್ತಿದ್ದೀರಿ. ಇದರಿಂದ ನಾವು ನಿಮಗೆ ಕಸ್ಟಮೈಸ್ಡ್ ಸೊಲ್ಯೂಷನ್ ಮತ್ತೆ ಸರ್ವಿಸ್ ಕೊಡೋ ತರ ಇರಬೇಕು. ನಾವು ಇದೇ ರೀತಿ ಕೆಲವು ಸೊಲ್ಯೂಷನ್ಗಳನ್ನ ನಮ್ಮ ಹಿಂದಿನ ಪವರ್ ಅಂಡ್ ಟೆಕ್ನಾಲಜಿ ಶೋಸ್ ನಲ್ಲಿ ಲಾಂಚ್ ಮಾಡಿದ್ವಿ. ಮತ್ತೆ ಇನ್ನಷ್ಟು ಈಗ ಈ ಶೋನಲ್ಲಿ ಪ್ರಸ್ತುತಪಡಿಸ್ತೀವಿ. ಒಂದು ವರ್ಷದ ಹಿಂದೆ ಪವರ್ ಅಂಡ್ ಟೆಕ್ನಾಲಜಿ 6.0 ನಲ್ಲಿ ನಾವು ಗ್ರೀನ್ ಸಿಸ್ಟಮ್ ಲಿಂಕ್ ಕನೆಕ್ಟಿವಿಟಿ ಸೊಲ್ಯೂಷನ್ಸ್ ನಮ್ಮ ಟ್ರೆಮ್ 3A 5210 ಮತ್ತು 5D ಟ್ರ್ಯಾಕ್ಟರ್ಸ್ಗಳಿಗಾಗಿ ಫೀಲ್ಡ್ ಇನ್ಸ್ಟಲೇಷನ್ ಕಿಟ್ಗಳ ರೂಪದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ವಿ. ಈ ಕನೆಕ್ಟಿವಿಟಿ ಸೊಲ್ಯೂಷನ್ನ ಮಾಧ್ಯಮದಿಂದ ನೀವು ನಿಮ್ಮ ಟ್ರೆಮ್ 3A ಟ್ರ್ಯಾಕ್ಟರ್ಗಳನ್ನು ಸ್ಮಾರ್ಟ್ ಆಗಿ ಮಾಡಬಹುದು ಮತ್ತು ನಿಮ್ಮ ಟ್ರ್ಯಾಕ್ಟರ್ನ ಉಪಯೋಗದ ಎಲ್ಲ ಇನ್ಫಾರ್ಮೇಷನ್ ಅನ್ನು ನಮ್ಮ ಆಪರೇಷನ್ ಸೆಂಟರ್ ಮೊಬೈಲ್ ಆಪ್ನಲ್ಲಿ ನೀವು ನೋಡಬಹುದಾಗಿದೆ. ಸಾವಿರಾರು ರೈತರು ಗ್ರೀನ್ ಸಿಸ್ಟಮ್ ಲಿಂಕ್ ಅನ್ನ ಹಾಗೆ ಫೀಲ್ಡ್ ಇನ್ಸ್ಟಲೇಷನ್ ಕಿಟ್ಗಳನ್ನು ತಗೊಂಡಿದ್ದಾರೆ ಮತ್ತು ತಮ್ಮ ಟ್ರೆಮ್ 3A ಟ್ರ್ಯಾಕ್ಟರ್ಗಳನ್ನು ಸ್ಮಾರ್ಟ್ ಮಾಡಿದ್ದಾರೆ. ನಮಗಿದನ್ನು ಹಂಚಿಕೊಳ್ಳೋದ್ರಲ್ಲಿ ಬಹಳವೇ ಸಂತೋಷ ಆಗ್ತಿದೆ. ಏನಂದ್ರೆ ಈ ಗ್ರೀನ್ ಸಿಸ್ಟಮ್ ಲಿಂಕ್ ಸೊಲ್ಯೂಷನ್ಸ್ ಫ್ಯಾಕ್ಟರಿ ಫಿಟ್ ಆಪರೇಷನ್ಸ್ಗಳಲ್ಲೂ ಇನ್ಮೇಲೆ ಸಿಗುತ್ತೆ. ನಮ್ಮ 5050D MFWD ಹಾಗೆ 5210 MFWD ಮೆಕ್ಯಾನಿಕಲ್ ಇಂಜಿನ್ ಇರುವ ಟ್ರ್ಯಾಕ್ಟರ್ ವೇರಿಯಂಟ್ಗಳಲ್ಲಿ ಇವತ್ತು ನಾವು ಈ ಸೊಲ್ಯೂಷನ್ಸ್ ಲಾಂಚ್ ಮಾಡ್ತಾ ಇದ್ದೀವಿ. ನೀವು ಈ ಕನೆಕ್ಟಿವಿಟಿ ಸೊಲ್ಯೂಷನ್ಸ್ನ ಮುಖಾಂತರ ನಮ್ಮ ಆಪರೇಟರ್ ಸೆಂಟರ್ ಆ್ಯಪ್ನಲ್ಲಿ ಸಿಗುವಂತಹ ಫೀಚರ್ಗಳನ್ನು ತಿಳ್ಕೊಂಡೇ ಇದ್ದೀರಲ್ವಾ? ಉದಾಹರಣೆಗೆ ರಿಮೋಟ್ ಮಾನಿಟರಿಂಗ್ ಆಫ್ ಟ್ರ್ಯಾಕ್ಟರ್ಸ್. ಇದರ ಮುಖಾಂತರ ನೀವು ನೋಡಬಹುದು ಟ್ರ್ಯಾಕ್ಟರ್ ವರ್ಕಿಂಗ್ ಅಲ್ಲಿದೆಯಾ ಅಥವಾ ಐಡಲ್ ಇದೆಯಾ ಅಂತ, ಯಾವ RPM ಅಲ್ಲಿ ಓಡ್ತಾ ಇದೆ ಮತ್ತು ಡೀಸೆಲ್ ಟ್ಯಾಂಕ್ ಅಲ್ಲಿ ಎಷ್ಟು ಡೀಸೆಲ್ ಮಿಕ್ಕಿದೆ ಅಂತ. ಆಪರೇಷನ್ ಅಲರ್ಟ್ಸ್ ಫಾರ್ ಹೈಯರ್ ಯುಟಿಲೈಸೇಷನ್. ಆಪರೇಷನಲ್ ಅಲರ್ಟ್ಸ್ ನಿಮ್ಮ ಟ್ರ್ಯಾಕ್ಟರ್ನ ಯುಟಿಲೈಸೇಷನ್ ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಉದಾಹರಣೆಗೆ ಐಡಲ್ ಅಲರ್ಟ್ಸ್ ನಿಮಗೆ ಹೇಳುತ್ತೆ ಎಂಜಿನ್ ಟ್ರ್ಯಾಕ್ಟರ್ ಇಲ್ಲದೆ ಕೆಲಸ ಮಾಡ್ತಾ ಇದೆ ಅಂತ. ಇದನ್ನ ಕಮ್ಮಿ ಮಾಡಿಕೊಂಡು ನೀವು ಡೀಸೆಲ್ನ ಖರ್ಚನ್ನ ಉಳಿಸಬಹುದು. ಫ್ಯೂಯಲ್ ಲೆವೆಲ್ ಅಲರ್ಟ್ಸ್ ನಿಮಗೆ ಫ್ಯೂಯಲ್ ಟ್ಯಾಂಕ್ನಲ್ಲಿ ಡೀಸೆಲ್ ಕಮ್ಮಿ ಇದೆ ಅಂತಾದ್ರೆ ಅದು ತಿಳಿಸುತ್ತೆ. ಇದರಿಂದ ನೀವು ಸರಿಯಾದ ಸಮಯದಲ್ಲಿ ಫೀಲ್ಡ್ ಅಲ್ಲಿ ಡೀಸೆಲ್ ಉಳಿಸಬಹುದಾಗಿದೆ. ಲೈವ್ ಲೊಕೇಶನ್ ಅಂಡ್ ಲೊಕೇಶನ್ ಹಿಸ್ಟ್ರಿ. ನಿಮ್ಮ ಟ್ರ್ಯಾಕ್ಟರ್ ಈಗ ಎಲ್ಲಿ ಓಡ್ತಾ ಇದೆ ಮತ್ತೆ ದಿನಪೂರ್ತಿಯ ಟ್ರಾವೆಲ್ ಹಿಸ್ಟ್ರಿ, ನೀವು ಯಾವುದೇ ಡೇಟ್ನಲ್ಲಿ ಕೂಡ ಇದನ್ನ ನೋಡಬಹುದು.
ಫೀಲ್ಡ್ ವರ್ಕ್ ಡಾಕ್ಯುಮೆಂಟೇಶನ್. ಫೀಲ್ಡಲ್ಲಿ ಕೆಲಸ ಮಾಡಿರುವಂತಹ ಆಕ್ಯುರೇಟ್ ಏಕರೇಜ್ ಮತ್ತೆ ಟೈಮ್ ನಿಮಗೆ ವರ್ಕ್ ಡಾಕ್ಯುಮೆಂಟೇಶನ್ನಲ್ಲಿ ದೊರಕುತ್ತೆ. ಇದನ್ನು ನೀವು ನಿಮ್ಮ ಗ್ರಾಹಕರಿಗೂ ಕೂಡ ಸರಳವಾಗಿ ಕಳಿಸಬಹುದಾಗಿದೆ. ಫ್ಲೀಟ್ ಮ್ಯಾನೇಜ್ಮೆಂಟ್. ನಿಮ್ಮ ಹತ್ರ ಇವಾಗ ಬಹಳಷ್ಟು ಟ್ರ್ಯಾಕ್ಟರ್ಸ್ ಇದ್ರೆ ಎಲ್ಲದರ ಮೇಲಿನ ಗಮನ ಮತ್ತು ಕೆಲಸದ ಮಾಹಿತಿ ನೀವು ಆಪರೇಷನ್ ಸೆಂಟರ್ ಆ್ಯಪ್ನಲ್ಲಿ ನೋಡಬಹುದಾಗಿದೆ. ಇದರೆಲ್ಲದರ ಅರ್ಥ ಏನು ಅಂತ ಅಂದರೆ ಟ್ರ್ಯಾಕ್ಟರ್ನ ಸಂಪೂರ್ಣ ಮಾಹಿತಿ ನಿಮ್ಮ ಬೆರಳ ತುದಿಗಳಲ್ಲಿದೆ ಅಂತ. ಯಾಕಂದ್ರೆ ನಮ್ಮ ಪ್ರಕಾರ ಈ ಡಿಜಿಟಲ್ ಯುಗದಲ್ಲಿ ನಮ್ಮ ರೈತರು ಕೂಡ ಒಂದು ಹೆಜ್ಜೆ ಮುಂದೆ ಇರಬೇಕು ಅನ್ನೋ ಆಸೆಯಿಂದ. ಐದು ವರ್ಷದ ಹಿಂದೆ ನಾವು ಭಾರತದಲ್ಲಿ ಆಟೋ ಟ್ರ್ಯಾಕ್ ಟೆಕ್ನಾಲಜಿ ಲಾಂಚ್ ಮಾಡಿದ್ವಿ. ಮತ್ತಿದನ್ನ ಉಪಯೋಗಿಸುವ ಹಲವಾರು ರೈತರು ಇದರ ಹಲವಾರು ಫಲಗಳನ್ನ ಅನುಭವಿಸಿದರು. ಅವರ ಈ ಉಪಯೋಗವನ್ನ ನೋಡ್ಕೊಂಡು ನಮಗಿನ್ನೂ ಹಲವು ರೈತರುಗಳಿಂದ ಇದರ ಡಿಮ್ಯಾಂಡ್ ಬರೋದಿಕ್ಕೆ ಶುರು ಆಯ್ತು. ನಾವಿಂದು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇರೋದು ಇದರ ಅಪ್ಗ್ರೇಡೆಡ್ ವರ್ಷನ್. ಅದು ಇನ್ನಷ್ಟು ನಿಖರವಾದ, ಚುರುಕಾದ ಮತ್ತು ಬಳಸಲು ಸುಲಭವಾಗಿದೆ. ಆಟೋ ಟ್ರ್ಯಾಕ್ ಒಂದು ಸ್ಟ್ರೈಟ್ ರೋ ವೆಹಿಕಲ್ ಗೈಡೆನ್ಸ್ ಸಿಸ್ಟಮ್ ಆಗಿದೆ. ಅದು ಸ್ಟ್ರೈಟ್ ಮತ್ತು ಯೂನಿಫಾರ್ಮ್ ಪ್ಯಾರಲಲ್ ಆದ ಲೈನ್ಸ್ ಮಾಡುತ್ತೆ, ಅದು 2 ಇಂಚಿನ ನಿಖರತೆಯೊಂದಿಗೆ. ಇದರ ಹ್ಯಾಂಡ್ಸ್ ಫ್ರೀ ಸ್ಟೀರಿಂಗ್ ಎಕ್ಸ್ಪೀರಿಯನ್ಸ್ನಿಂದ ಆಪರೇಟರ್ಗೆ ಸುಸ್ತು ಕಮ್ಮಿ ಆಗುತ್ತೆ ಮತ್ತು ಪ್ರೊಡಕ್ಟಿವಿಟಿ ಇನ್ನಷ್ಟು ಹೆಚ್ಚಾಗುತ್ತೆ. ಇದರ ಮುಖ್ಯ ಉಪಯೋಗ ಅಂದ್ರೆ ಸ್ಯಾಟಲೈಟ್ ಬೇಸ್ಡ್ ಕರೆಕ್ಟೆಡ್ ಸಿಗ್ನಲ್ನ ಕಾರಣದಿಂದ ಆಟೋ ಟ್ರ್ಯಾಕ್ ಟ್ರ್ಯಾಕ್ಟರ್ನಲ್ಲಿ ರಿಚ್ ಮಾಡುವಂತಹ ನಿಖರ ಕೆಲಸದಲ್ಲಿ ರೋ ಟು ರೋ ಆಕ್ಯುರೆಸಿ 2 ಇಂಚುವರೆಗೆ ನಿಖರವಾಗಿಸಿರುತ್ತೆ. ಇದರಿಂದ ಆಪರೇಟರ್ಗೆ ಲಾಸ್ಟ್ ರೋ ಅನ್ನು ಓವರ್ಲ್ಯಾಪ್ ಮಾಡುವಂತಹ ಅವಶ್ಯಕತೆ ಇರೋದಿಲ್ಲ. ಇದರ ಅರ್ಥ ಸಮಯ ಮತ್ತು ಡೀಸೆಲ್ ಎರಡರ ಉಳಿತಾಯ ಆಗುತ್ತೆ. ಆಟೋಮ್ಯಾಟಿಕ್ ಸ್ಟಿಯರಿಂಗ್ ಯೂನಿಟ್ ಸ್ಟಿಯರಿಂಗ್ ಅನ್ನ ಪ್ರೀಡಿಫೈನ್ಡ್ ಪಾತ್ನಲ್ಲಿ ಸ್ಟಿಯರ್ ಮಾಡುತ್ತೆ. ಇದರಿಂದ ಆಪರೇಟರ್ ಮತ್ತೆ ಮತ್ತೆ ಸ್ಟಿಯರಿಂಗ್ ಹಿಡಿಯಬೇಕಾಗಿಲ್ಲ. ಇದರರ್ಥ ಆಪರೇಟರ್ಗೆ ಸುಸ್ತು ಕಮ್ಮಿ ಆಗತ್ತೆ ಮತ್ತು ಹೆಚ್ಚು ಸಮಯದವರೆಗೆ ಕೆಲಸ ಮಾಡೋದಿಕ್ಕೆ ಸುಲಭವಾಗತ್ತೆ. ಆಟೋಟ್ರ್ಯಾಕ್ ಟೆಕ್ನಾಲಜಿ ಸ್ಮಾರ್ಟ್ ಫಾರ್ಮಿಂಗ್ ದಿಕ್ಕಿನಲ್ಲಿ ಒಂದು ದೊಡ್ಡ ಹೆಜ್ಜೆಯಾಗಿದೆ. ಇದರ ಅಪ್ಗ್ರೇಡೆಡ್ ವರ್ಷನ್ ರೈತರಿಗೆ ಮತ್ತಷ್ಟು ಉತ್ತಮ ನಿಯಂತ್ರಣ, ಆರಾಮ ಮತ್ತು ಉಳಿತಾಯವನ್ನ ಮಾಡುತ್ತೆ. ನಾವೇನೇ ಮಾಡಿದ್ರೂ ಅದರ ಹಿಂದಿರೋ ಉದ್ದೇಶ ಒಂದೇ, ನಮ್ಮ ಕಸ್ಟಮರ್ಗಳಿಗೆ ವ್ಯಾಲ್ಯೂ ಕ್ರಿಯೇಟ್ ಮಾಡೋದು. ನಿಮ್ಮ ಸಂಬಂಧ ಇನ್ನಷ್ಟು ಗಟ್ಟಿಯಾಗುತ್ತೆ. ನೀವು ನಮ್ಮ ಮೆಷಿನ್ಸ್ ಮನೆಗೆ ತಂದಾಗ ನಾವು ನಿಮ್ಮ ಮೆಷಿನ್ಗಳನ್ನು ನೋಡ್ಕೊಳ್ಳೋಕ್ಕೆ ಕಮಿಟೆಡ್ ಆಗಿದ್ದೇವೆ. ಅದು ಸ್ಪೇರ್ ಪಾರ್ಟ್ಸ್ ಅವೈಲಬಿಲಿಟಿ ಆಗಿರಲಿ ಅಥವಾ ನಿಮಗೆ ಹತ್ತಿರದಲ್ಲೇ ಸರ್ವಿಸ್ ಪ್ರೊವೈಡ್ ಮಾಡೋದಿರಲಿ. ಅದರಿಂದಲೇ ನಾವು ದೇಶಾದ್ಯಂತ 1600 ಟಚ್ ಪಾಯಿಂಟ್ಸ್ನ ಒಂದು ವಿಶಾಲ ನೆಟ್ವರ್ಕ್ ಹೊಂದಿದ್ದೀವಿ. ಅಲ್ಲಿ ಮಾಡರ್ನ್ ಗ್ಯಾಜೆಟ್ಸ್ ಮತ್ತು ಟ್ರೈನ್ ಟೆಕ್ನಿಷಿಯನ್ಸ್ ಕೂಡ ಇರ್ತಾರೆ. ಇದರಿಂದ ತ್ವರಿತವಾದ ಉತ್ಕೃಷ್ಟ ಸೇವೆ ನಿಮಗೆ ಸಿಗುತ್ತೆ. ನಮ್ಮ ಇದೇ ಕಮಿಟ್ಮೆಂಟ್ ಈ ಮಾರ್ಕೆಟಲ್ಲಿ ನಮ್ಮನ್ನ ಡಿಫ್ರೆಂಟ್ ಆಗಿಸುತ್ತೆ. ಮುಂದೇನೂ ನಾವು ಇಂಡಸ್ಟ್ರಿ ಫಸ್ಟ್ ಟೆಕ್ನಾಲಜೀಸ್ ಮತ್ತೆ ಸ್ಮಾರ್ಟ್ ಸೊಲ್ಯೂಷನ್ ಅಂತ ಇನೋವೇಷನ್ ತರ್ತಾನೆ ಇರ್ತೀವಿ. ಅದು ನಿಮ್ಮ ಜೀವನವನ್ನು ಸುಲಭ, ವ್ಯವಸಾಯ ಲಾಭದಾಯಕ, ನಿಮ್ಮ ಒಂದೊಂದು ದಿನವನ್ನು ಉತ್ತಮ ಮಾಡುತ್ತೆ. ನಮ್ಮ ಭರವಸೆ ಏನಂದ್ರೆ ನಾವು ಬರೀ ಟ್ರ್ಯಾಕ್ಟರ್ ಅಲ್ಲ, ಜೀವನದ ಬೆಸ್ಟ್ ಡಿಸಿಷನ್ ಕೊಡೋದ್ರಲ್ಲಿ ವಿಶ್ವಾಸ ಇಟ್ಟಿದ್ದೀವಿ. ಇದರೊಂದಿಗೆ ನಾನು ಪ್ರಭಾತ್ ಸಕ್ಸೇನಾ ನಿಮ್ಮ ಅನುಮತಿ ಕೇಳ್ತಾ ಇದ್ದೀನಿ. ನೀವೆಲ್ಲರೂ ಆರೋಗ್ಯವಾಗಿರಿ, ಸಂತೋಷದಿಂದಿರಿ. ಮುಂದಿನ ವರ್ಷ ಪವರ್ ಅಂಡ್ ಟೆಕ್ನಾಲಜಿಯ ಒಂದು ಹೊಸ ಎಪಿಸೋಡ್ನಲ್ಲಿ ಸಿಗೋ ತನಕ ನಮಸ್ಕಾರ.